ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಿಕಾಸ್ ಒಂದು ಹೊಸ ಡಿಸೈನ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆಯೇ ಯಾವಾಗಲೂ ತೊಗೊಳೋ ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇಲ್ಲಿ ಬೀಡ್ಸ್ ಬಂದು ಈ ರೀತಿಯಾದಂಥ ಫ್ಲ್ಯಾಟ್ ಫ್ಲವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದರ ಬದಲು ಬೇರೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಬೋದು. ಹಾಗೆ 3 mm ಸೈಜ್ ರೌಂಡ್ ಬೀಡ್ ಕೂಡ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಫ್ರಂಟಿಂದನೇ ನಾವು ಡಿಸೈನ ಸ್ಟಾರ್ಟ್ ಮಾಡಬೇಕು. ಅಂದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊತ ಸ್ಟಾರ್ಟಿಂಗ್ ನಾಟನ್ನು ಫಿಕ್ಸ್ ಮಾಡ್ತೀವಿ. ನಾಟ್ ಫಿಕ್ಸ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಸೊ ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾನಿಲ್ಲಿ ಫ್ಲವರ್ ಬೀಡನ್ನು ಒಂದು ಬೀಡನ್ನು ದಾರದಲ್ಲಿ ಹೀಗೆ ಸ್ಲೈಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ತೀನಿ. ಸೊ ಬೀಡ್ ಲಾಕ್ ಆದಮೇಲೆ ಟ್ರಿಪಲ್ ಕ್ರೋಶೆಟ್ ಮಾಡೋದಕ್ಕೆ ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ಸ್ಲ್ಯಾಂಟಿಂಗ್ ಆಗಿ ನಾವು ಆ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ನೋಡ್ಕೊಳ್ಳಿ, 3 ಅಥವಾ 4 ಚೈನ್ ಅಷ್ಟು ಗ್ಯಾಪಲ್ಲಿ ಬಟ್ಟೆಗೆ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಟ್ರಿಪಲ್ ಕ್ರೋಶೆಟು ನಾವೇನು ಬೀಡಲ್ಲಿ ಆ್ಯಡ್ ಮಾಡಿರ್ತೀವಿ, ಸೊ ಆ ಬೀಡ್ ಲೆಂತ್ಗೆ ಬರಬೇಕು. ಇದಾದಮೇಲೆ ಸೇಮ್ ಟ್ರಿಪಲ್ ಕ್ರೋಶೆಟ್ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಮತ್ತೆ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ನಾನು ಆವಾಗಲೇ ಹೇಳಿದೆ ಅಲ್ಲ, 3 mm ಸೈಜ್ ಬೀಡನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬೀಡನ್ನು ಹೀಗೆ ದಾರದಲ್ಲಿ ಪುಷ್ ಮಾಡಿಕೊಂಡು ನಾವೇನು ಟ್ರಿಪಲ್ ಕ್ರೋಶೆಟ್ ವರ್ಕ್ ಮಾಡಿರ್ತೀವಿ ಆ ಟ್ರಿಪಲ್ ಕ್ರೋಶೆಟ್ಗೆ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಮತ್ತು ಇವಾಗ ನೆಕ್ಸ್ಟ್ ಬೀಡನ್ನು ದಾರದಲ್ಲಿ ಪುಷ್ ಮಾಡಿ ಅದೇ ಟ್ರಿಪಲ್ ಕ್ರೋಶೆಟ್ಗೆ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಒಂದೇ ಬೀಡನ್ನು ಹೀಗೆ ದಾರದಲ್ಲಿ ನಾವು ತೊಗೊಂಡು ಟ್ರಿಪಲ್ ಕ್ರೋಶೆಟ್ಗೆ ಅದನ್ನು ಫಿಕ್ಸ್ ಮಾಡಬೇಕಂದ್ರೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಆ ಗ್ಯಾಪಲ್ಲಿ 3 ಅಥವಾ 4 ಬೀಡ್ ಇಡಿಸುತ್ತೆ. ಅಂದರೆ ಆ ಟ್ರಿಪಲ್ ಕ್ರೋಶೆಟ್ ಲೆಂತಲ್ಲಿ ಆರಾಮಾಗಿ 3 ಅಥವಾ 4 ಬೀಡನ್ನು ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ 3 ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡೋದಕ್ಕೂ ಮುಂಚೆ ಫಸ್ಟ್ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡಬೇಕು. ಇದಾದಮೇಲೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇವಾಗ ಚೈನ್ಸ್ ವರ್ಕ್ ಮಾಡಬೇಕು. ಸೊ 6 ಚೈನ್ಸ್ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ 6 ಚೈನ್ ಹಾಕಿಬಿಟ್ಟು ಡಿಸೈನ್ನ ಟರ್ನ್ ಮಾಡಬೇಕು. ಸೊ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಾನು ಈ ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡೋದಕ್ಕೂ ಮುಂಚೆ ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ ಅಲ್ವಾ. ಸೊ ನೋಡಿ, ಆ ಸಿಂಗಲ್ ಕ್ರೋಶೆಗೆ ಈ 6 ಚೈನನ್ನು ಫಿಕ್ಸ್ ಮಾಡ್ಕೊಬೇಕು. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದು. ನೀವು ಅಷ್ಟೇ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿಬಿಟ್ಟು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಫ್ರಂಟಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ್ಮೇಲೆ ಇಲ್ಲಿ 3 ಚೈನ್ಸ್ ಹಾಕಬೇಕು ಸ್ಟಾರ್ಟಿಂಗ್. ಬಿಕಾಸ್ ಆರ್ಚ್ ಮಾಡ್ತಾಯಿದ್ದೀನಿ, ಟ್ರಿಪಲ್ ಕ್ರೋಶೆಟಿಂದ ಆರ್ಚ್ ಮಾಡ್ತಾ ಇರೋದ್ರಿಂದ 3 ಚೈನ್ಸ್ ವರ್ಕ್ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ಆ 6 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಟ್ರಿಪಲ್ ಕ್ರೋಶೆಟ್ ಲೆಂತ್ ಸ್ವಲ್ಪ ಉದ್ದ ಬರೋದ್ರಿಂದ ನೀವು 3 ಚೈನ್ಸ್ ಹಾಕ್ಕೊಳ್ಳಿ. ಒಂದು ವೇಳೆ ನೀವು ಡಬಲ್ ಕ್ರೋಶೆಟ್ ವರ್ಕ್ ಮಾಡೋದಾದರೆ 2 ಚೈನ್ಸ್ ವರ್ಕ್ ಮಾಡಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೋದು. ಇಲ್ಲಿ ನಾನು ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡಲ್ಲ. ಅಂದರೆ ಆರ್ಚ್ ಮಾಡಬೇಕಾದ್ರೆ ವಿತೌಟ್ ಬೀಡ್ಸ್ ವರ್ಕ್ ಮಾಡ್ತಾಯಿದ್ದೀನಿ. ಈ 6 ಚೈನ್ ಗ್ಯಾಪಲ್ಲಿ ನಾವು ಈಸಿಯಾಗಿ 13 to 14 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ಬೋದು. ನೋಡಿಕೊಂಡು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಆ ಗ್ಯಾಪು ಕ್ಲೀನಾಗಿ ಕವರ್ ಆಗಬೇಕು. ಇಷ್ಟೇ ಹಾಕಬೇಕು ಅಂತೇನಿಲ್ಲ. ಸೊ ಬೇಕಾದರೆ ನೀವು ಇಲ್ಲೂ ಕೂಡ ಬೀಡ್ಸ್ ಆ್ಯಡ್ ಮಾಡ್ಬೋದು. ಬಟ್ ನಾನು ಆದಷ್ಟು ಆ ಡಿಸೈನ್ನ ಸಿಂಪಲಾಗಿಡೋದಕ್ಕೆ ಟ್ರೈ ಮಾಡಿ ವರ್ಕ್ ಮಾಡಿರೋದ್ರಿಂದ ಆರ್ಚ್ ಮೇಲೆ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನಾನು 14 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತಾಯಿದ್ದೀನಿ. ಹಾಗಾಗಿ 14ಅಲ್ಲಿ ಹಾಫ್ ಅಂದರೆ 7 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಒಂದು ಪಿಕೋ ಸ್ಟಿಚ್ ಮಾಡೋದಕ್ಕೆ 3 ಚೈನ್ಸ್ ವರ್ಕ್ ಮಾಡಿ ಈ ಲಾಸ್ಟ್ ಟ್ರಿಪಲ್ ಕ್ರೋಶೆಟ್ ಎಂಡ್ ಆಗುತ್ತೆ ಅಲ್ವ, ಅಲ್ಲಿ 2 ಲೂಪ್ ರೀತಿ ಕಾಣುತ್ತೆ. ಅದ್ರ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಈ 3 ಚೈನನ್ನು ಲಾಕ್ ಮಾಡ್ತೀನಿ. ಸೊ ನಮಗೆ ಆರ್ಚಿನ ಮಿಡಲಲ್ಲಿ ಎಕ್ಸಾಕ್ಟ್ಲಿ ಒಂದು ಪಿಕೋ ಸ್ಟಿಚ್ ಫಾರ್ಮ್ ಆಗುತ್ತೆ. ಇದಾದಮೇಲೆ ಮತ್ತೆ ಇನ್ನು ರಿಮೈನಿಂಗ್ 7 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಪಿಕೋ ಬೇಕಾದರೆ ನೀವು ಮಾಡ್ಕೊಬೋದು.
ಇಲ್ಲಾಂದರೆ ಪೀಕೋ ಬದಲು ಸ್ಮಾಲ್ ಬೀಡನ್ನು ಬೇಕಾದರೂ ರಿಪ್ಲೇಸ್ ಮಾಡ್ಬೋದು, ಅಥವಾ ಪೀಕೋ ಇಲ್ಲದೇ ಹಾಗೆ ಕೂಡ ನೀವು ವರ್ಕ್ ಮಾಡ್ಬೋದು. ಇದು ಆ್ಯಕ್ಚುಲಿ ಸ್ಲ್ಯಾಂಡಿಂಗ್ ಆರ್ಚೇ, ಬಟ್ ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ಬೋದು ತುಂಬಾ ಡಿಫ್ರೆಂಟ್ ಲುಕ್ ಕೊಡುತ್ತೆ ಇದರಲ್ಲಿ. ಆ್ಯಂಡ್ ಇದು ಸಿಂಗಲ್ ಕಲರ್ ಡಿಸೈನ್. ಕೆಲವೊಂದು ಸಲ ಸಿಂಗಲ್ ಕಲರ್ ಸಾರೀಸ್ ಬಂದಾಗ ಸಖತ್ ಕನ್ಫ್ಯೂಷನ್ ಆಗುತ್ತೆ ಯಾವ ರೀತಿ ಡಿಸೈನ್ಸ್ನ ಇದಕ್ಕೆ ವರ್ಕ್ ಮಾಡೋದು ಅಂತ. ಸೊ ಈ ರೀತಿ ಡಿಸೈನ್ಸ್ನ ನಿಮ್ಮ ಕ್ಯಾಟ್ಲಾಗ್ಸ್ಗೆ ನೀವು ಆ್ಯಡ್ ಮಾಡಿ ಇಟ್ಕೊಂಡಾಗ ಕಸ್ಟಮರ್ಸ್ಗೆ ತೋರಿಸೋದಕ್ಕೂ ಈಸಿ ಆಗುತ್ತೆ. ನೀವು ಬೇಕಾದರೆ ಇಲ್ಲಿ ಆರ್ಚ್ ಮಾಡಬೇಕಾದ್ರೆ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ವರ್ಕ್ ಮಾಡ್ಬೋದು, ಬಟ್ ಯೂಶ್ವಲಾಗಿ ನಾವು ಬೀಡ್ಸನ್ನು ಆ್ಯಡ್ ಮಾಡಿ ಆರ್ಚ್ ಮಾಡ್ತಾನೆ ಇರ್ತೀವಿ. ಸೊ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡೋಣ ಅಂತ ಇಲ್ಲಿ ಆರ್ಚ್ ವರ್ಕ್ ಮಾಡಬೇಕಾದ್ರೆ ಬೀಡ್ಸನ್ನು ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ ಆರ್ಚ್ ಕಂಪ್ಲೀಟ್ ಆಯಿತು. ದಟ್ ಈಸ್ 14 ಟ್ರಿಪಲ್ ಕ್ರೋಶೆಟ್ನ ನಾನು ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನನಗೆ ಎಲ್ಲೋ ಒಂದು ರೀತಿ ಕ್ರೌನ್ ಶೇಪ್ ಕಾಣಿಸ್ತಾ ಇದೆ. ತೋರಿಸ್ತೀನಿ ಹೇಗೆ ಅಂತ. ಇಲ್ಲೇ ನಾನು ಬಿಗ್ ಬೀಡ್ ಆ್ಯಡ್ ಮಾಡಿದ್ದೀನಿ, ಅದನ್ನು ನೀವು ಕವರ್ ಮಾಡಿ ನೋಡಿದಾಗ ಸ್ಲ್ಯಾಂಟಾಗಿ ಕ್ರೌನ್ ಶೇಪ್ ಇದೆ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಆರ್ಚು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಸೊ ನಾನಿವತ್ತು ವಿತೌಟ್ ಟ್ಯಾಸಲ್ಸ್ ಡಿಸೈನ್ನ ವರ್ಕ್ ಮಾಡ್ತಾಯಿದ್ದೀನಿ, ಹಾಗಾಗಿ ನೆಕ್ಸ್ಟಾಗಿ ಆರ್ಚಸ್ನ ಮಾಡ್ಕೊತಾ ಹೋಗ್ತೀನಿ. ನಿಮಗೆ ಒಂದು ವೇಳೆ ಎವ್ರಿ ಆರ್ಚ್ ಆದಮೇಲೆ ಕುಚ್ಚಬೇಕು ಅಂದರೆ 4 ಚೈನ್ಸ್ ವರ್ಕ್ ಮಾಡಿ ಆ ಗ್ಯಾಪಲ್ಲಿ ಕುಚ್ಚನ್ನು ಟೈ ಮಾಡ್ಬೋದು. ಸೊ ನಾನು ಕುಚ್ಚು ಕಟ್ಟದೇ ಇರೋ ಕಾರಣ ಮತ್ತೆ ಇವಾಗ ಬಿಗ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ದಟ್ ಈಸ್ ಫ್ಲವರ್ ಬೀಡನ್ನು ಒಂದು ಹೀಗೆ ದಾರದಲ್ಲಿ ಸ್ಲೈಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ತೀನಿ. ಸೊ ಲಾಕ್ ಆದಮೇಲೆ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಇಲ್ಲಿ ಬೇಸ್ ಲೈನ್ ಇಲ್ಲದೆ ಇರೋ ಕಾರಣ ನಾವು ಪ್ರೀವಿಯಸ್ ಆರ್ಚ್ ಮಾಡಿದಾಗ ಏನು ವಿಡ್ತಲ್ಲಿ ಅಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಿ ಅದನ್ನು ಚೆಕ್ ಮಾಡಿಕೊಂಡು ಸೇಮ್ ಡಿಸ್ಟೆನ್ಸಲ್ಲೇ ವರ್ಕ್ ಮಾಡಬೇಕು. ಬೇಸ್ ಲೈನ್ ಇದ್ದಾಗ ನಮಗೆ ಡಿಸ್ಟೆನ್ಸು ಗೊತ್ತಾಗ್ಬಿಡುತ್ತೆ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಆದಷ್ಟು ನೋಡಿಕೊಂಡು ಈವನಾಗಿ ಡಿಸೈನ್ನ ಫಾರ್ಮ್ ಮಾಡ್ಕೊಳ್ಳಿ. ಸೊ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಅದೇ ಟ್ರಿಪಲ್ ಕ್ರೋಶೆಟ್ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಆಮೇಲೆ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಸೊ ಒಂದೇ ಬೀಡನ್ನು ಹೀಗೆ ದಾರದಲ್ಲಿ ಪುಷ್ ಮಾಡಿಕೊಂಡು ಆ ಟ್ರಿಪಲ್ ಕ್ರೋಶೆಟ್ಗೆ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು 3 mm ಸೈಜ್ ಬೀಡ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ 2 mm ಕೂಡ ಯೂಸ್ ಮಾಡ್ಬೋದು, ಅಥವಾ ಇನ್ನೂ ಸ್ವಲ್ಪ ಬಿಗರ್ ಸೈಜ್ ಬೀಡ್ ಬೇಕಾದರೂ ಟ್ರೈ ಮಾಡ್ಬೋದು. ನಂಬರ್ ಆಫ್ ಬೀಡ್ಸ್ ಕೂಡ ಅಷ್ಟೇ, ನೀವು ವರ್ಕ್ ಮಾಡಿರೋವಂಥ ಟ್ರಿಪಲ್ ಕ್ರೋಶೆಟ್ ಲೆಂತ್ಗೆ ಎಷ್ಟು ಬೀಡ್ಸ್ ಸಾಲುತ್ತೆ ಅಂತ ನೋಡಿಕೊಂಡು ಅಷ್ಟನ್ನು ವರ್ಕ್ ಮಾಡಿ. ಇದಾದಮೇಲೆ ಮತ್ತೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ನೆಕ್ಸ್ಟ್ ಚೈನ್ಸನ್ನು ವರ್ಕ್ ಮಾಡಬೇಕು. ದಟ್ ಈಸ್ 6 ಚೈನ್ಸ್. 6 ಹಾಕಬೇಕು ಅಂತೇನಿಲ್ಲ, ಒಂದೆರಡು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. 6 ಚೈನ್ಸ್ ಆದಮೇಲೆ ಮತ್ತೆ ಡಿಸೈನ್ನ ಹಿಂದ್ಗಡೆಗೆ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೆ, ಆ ಸಿಂಗಲ್ ಕ್ರೋಶೆಗೆ ಈ 6 ಚೈನನ್ನು ಫಿಕ್ಸ್ ಮಾಡಿಕೊಂಡು ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ತೀನಿ. ಸೊ ಟರ್ನ್ ಮಾಡಿದ್ಮೇಲೆ ಟ್ರಿಪಲ್ ಕ್ರೋಶೆ ಮಾಡ್ತಾ ಇರೋದ್ರಿಂದ 3 ಚೈನ್ಸ್ ವರ್ಕ್ ಮಾಡಿ ಆಮೇಲೆ ಆ 6 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಸೊ ನಾನು ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿದೆ ಅದೇ ಥರನೇ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಒಂದು 5-6 ಆರ್ಚನ್ನು ಫಿನಿಷ್ ಮಾಡಿಬಿಟ್ಟು ನಿಮಗೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್ ನೋಡ್ತಾ ಇರ್ಬೋದು. ಎಷ್ಟು ಡಿಫ್ರೆಂಟ್ ಆಗಿರುವಂಥ ಸ್ಲ್ಯಾಂಟಿಂಗ್ ಆರ್ಚ್. ಅಲ್ಲಿ ನಾವೇನು ಸ್ಮಾಲ್ 3 ಬೀಡ್ಸನ್ನು ಆ್ಯಡ್ ಮಾಡಿದ್ದೀವಿ, ಅದೇ ಈ ಡಿಸೈನಿನ ವೆರಿ ಹೈಲೈಟಿಂಗ್ ಪಾರ್ಟ್. ಅದನ್ನು ಸ್ಕಿಪ್ ಮಾಡಿಬಿಟ್ರೆ ನಮಗೆ ನಾರ್ಮಲ್ ಆರ್ಚ್ ರೀತಿಯೇ ಕಾಣಿಸುತ್ತೆ. ಸೊ ಈ ಥರ ಬೇಸಿಕ್ ಡಿಸೈನ ನಾವು ಸ್ವಲ್ಪ ವೇರಿಯೇಷನ್ಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಟ್ರೈ ಮಾಡ್ಕೊಬೋದು. ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.